ಆನೇಕಲ್ ತಾಲೂಕಿನ ಮಗಳೂರು ಹಾಗೂ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು, ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಸಭೆಯಲ್ಲಿ ತಿಳಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ರೆಡ್ಡಿ, ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡರು, ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಪಂಗಮ್ಮ, ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಮತ್ತು ಪಂಚಾಯಿತಿ ಸದಸ್ಯರು, ನೆರಿಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದ ಕೇಶವಮೂರ್ತಿ ಮತ್ತು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಅಣ್ಣ ಇಲ್ಲ ನೋಡೋಣ, ಸತೆ ಕೊಡೋಣ. ಅಣ್ಣ ಇಲ್ಲ ನೋಡೋಣ, ಸತೆ ಕೊಡ್ರಿ. ಹಾಗೆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ
ಹಾಕು ಹಾಕು. ಇರೋಣ, ಹೋಗಿ ಹೋಗಿ. ಪ್ರತಿ ಮನೆಗೆ ಕೊಡುವಾಗ ನಾನು ನೀರು ಕೊಡಬೇಕು ನಿಮಗೆ. ಯಾಕೆ ಕೊಡುವಾಗ ನೀವು ಮಹಾನಗರದವರು ಯಾಕೆ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡಿ ಪ್ರತಿ ಮಾಡಿದರೆ ಶಾಸಕರಿಗೆ ಕೊಟ್ಟಿದೆ. ಒಟ್ಟಾರೆ ತಾವೇನು ಭರವಸೆಯನ್ನು ವಿಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತನ್ನ ಸಿದ್ದರಾಮಯ್ಯವರು ನಾವು ಭರವಸೆ ಕೊಟ್ಟಂತೆ ನಿಮಗೆ ಮಾತು ಕೊಟ್ಟಿದ್ದಾರೆ. ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ. ಅಭಿವೃದ್ಧಿ ಕೂಡ ಬೇಡ ನಮ್ಮನ್ನು ಕೂಡ ವಿಚಾರ ಹೇಳಿದಿರಿ. ಅದನ್ನು ಅಧಿಕಾರಿಗಳ ಮಾತನಾಡಿ ಸರಿಪಡಿಸುವಂತ ಕೆಲಸ ಮಾಡಬೇಕು ಅಂತ ಭರವಸೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜಾಗ ಬಿಟ್ಬಿಡು. ಲೋಕಸಭಾ ಸದಸ್ಯರು ನಾವು ಎಲ್ಲರೂ ಕೂಡ ಸೇರಿ ನಮ್ಮ ತಾಲೂಕಿನಾದ್ಯಂತ ಈ ದಿನ ಪ್ರಾರಂಭ ಮಾಡಿದ್ದೇವೆ. ಈಗ ಮೂರು ಗ್ರಾಮ ಪಂಚಾಯತಿ ಆಯಿತು ಮತ್ತು ಇವತ್ತು ನೆರಿಯ ಗ್ರಾಮ ಪಂಚಾಯತಿ ಆದಮೇಲೆ ಸಂಚಾಲಕ. ಇವತ್ತು ಒಂದೊಂದು ದಿವಸಕ್ಕೆ ಮೂರು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಜನಸಂಪರ್ಕ ಸಭೆಯನ್ನು ಮಾಡಿ ಆ ಗ್ರಾಮಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳು ಏನಿರ್ತಾರೆ ಅವ್ರ ಮುಖಾಂತರ ಸ್ಥಳದಲ್ಲೇ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥದ್ದು ಮತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಈ ಒಂದು ಜನಸಂಪರ್ಕ ಸಭೆಯ ಉದ್ದೇಶ. ಈಗಾಗಲೇ ನಮ್ಮ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಘೋಷಣೆಗಳನ್ನು ಮಾಡಿತ್ತು. ನಾವು ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತೇವೆ. ಆ ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಸೇರಿ ಆ ಘೋಷಣೆಗಳನ್ನು ಮಾಡಿ ತಾವೆಲ್ಲರೂ ಕೂಡ ಅದಕ್ಕೆ ಸ್ಪಂದಿಸಿ
ನಮಗೆ ಹೆಚ್ಚಿನ ಒಂದು ಬಹುಮತವನ್ನು ಕೊಡಲಿಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರ. ನಿಮಗೆ ನಾನು ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ನಿಮ್ಮ ಕಣ್ಣು ಮುಂದೆ ಇದ್ದಾವೆ. ಈಗಾಗಲೇ ಎಲ್ಲರೂ ಕೂಡ ಅದರ ಒಂದು ಫಲಾನುಭವಿಗಳು ತಾವೆಲ್ಲರೂ ಕೂಡ ಆಗಿದ್ದಾರೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಕೆಲವರಿಗೆ ಒಂದು ಪಂಚಾಯತಿನಲ್ಲಿ ಒಂದು 100-200 ಜನಕ್ಕೆ ಹೆಚ್ಚು ಕಡಿಮೆ ಆಗದೇ ಇರಬೇಕು. ಒಂದು ಎಲ್ಲ ಮಹಿಳೆಯರು ಕೂಡ ಬಸ್ಗಳಲ್ಲಿ ಇವತ್ತು ಹೋಗಿದ್ದಾರೆ ನಮ್ಮೆಲ್ಲರನ್ನು ಹೋಗಿದ್ದಾರೆಲ್ಲ ಹೇಳಿ ಹೋಗಿದ್ರಾ? ಬಸ್ಸಲ್ಲಿ ಎಲ್ಲ ಬಸ್ಸಲ್ಲಿ ಫ್ರೀಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಫ್ರೀಯಾಗಿ ಮಹಿಳೆಯರಿಗೆ ಬಸ್ಸಿನಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು. ಅದರ ಭಾಗವಾಗಿ ಇವತ್ತು ಸಾರಿಗೆ ಇಲಾಖೆಯಲ್ಲಿ KSRTC ಇರ್ಬೋದು ಮತ್ತು BTS ಇರ್ಬೋದು ಎಲ್ಲ ಫ್ರೀಯಾಗಿ ಬಸ್ಸಲ್ಲಿ ಮಹಿಳೆಯರು ಓಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಅದೇ ರೀತಿ ಕರೆಂಟ್ ಬಿಲ್ಲು 200 ಯೂನಿಟ್ವರೆಗೂ ಕರೆಂಟ್ ಬಿಲ್ಲು ನಮಗೆಲ್ಲರೂ ಕೂಡ ಫ್ರೀಯಾಗಿ ಕೊಡ್ತೀವಿ, ಬಡವರಿಗೆ 200 ಯೂನಿಟ್ವರೆಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅದು ಕೂಡ ಘೋಷಣೆ ಮಾಡಿದರು. ಆ ಘೋಷಣೆ ಪ್ರಕಾರ ಅದು ಕೂಡ ಇವತ್ತು ಸರ್ಕಾರ ಬಂದು ಕೇವಲ 6 ತಿಂಗಳಾಗಿದೆ. ಆ 6 ತಿಂಗಳಲ್ಲಿ ಇವತ್ತು ಅನುಷ್ಠಾನ ಕೂಡ ಆಗಿದೆ. ಕೇವಲ 3 ತಿಂಗಳು ಆಗ್ತಾ ಬಂತು. ಜನಸಂಪರ್ಕ ಸಭೆಯನ್ನು ಮಾಡಿ ತಮ್ಮ ಕುಂದುಕೊರತೆಗಳನ್ನು ಆಲಿಸಬೇಕು ಅಂತ ಹೇಳಿ ನಾನು ಮತ್ತು ಶಾಸಕರು ಬಂದಿದ್ದೇವೆ. ತಾವೆಲ್ಲ ಬಂದು ತಮ್ಮ ನೋವುಗಳನ್ನು, ತಮ್ಮ ದುಃಖ, ನಿಮ್ಮ ಸಮಸ್ಯೆಗಳನ್ನು ನನ್ನ ಮುಂದೆ, ಶಾಸಕರ ಮುಂದೆ, ಅಧಿಕಾರಿಗಳ ಮುಂದೆ ತಿಳಿಸಿದ್ದೀರಿ. ಕೆಲವು ಸಮಸ್ಯೆಗಳು ಇಲ್ಲೇ ಬಗೆಹರುವಂಥವಿದೆ, ಇನ್ನು ಕೆಲವು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥದ್ದಿದೆ, ಇನ್ನು ಕೆಲವು ಪಂಚಾಯಿತಿಯ ಅಧಿಕಾರಿಗಳು, ತಾಲೂಕು ಆಫೀಸು, ADLR ಆಫೀಸು ಇಲ್ಲಿ ಆಗಬೇಕು ಅಂತೇಳಿ ಕೆಲವರು ವೈಯಕ್ತಿಕವಾಗಿ ನನಗೆ ಸಮಸ್ಯೆ ಇರ್ತಕ್ಕಂಥ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಹೊತ್ತು ತಂದಿದ್ದಾರೆ. ಇನ್ನು ಕೆಲವರು ಸಾರ್ವಜನಿಕ ಸಮಸ್ಯೆಗಳನ್ನು ಹೊತ್ತು ತಂದಿದ್ದಾರೆ. ಇನ್ನು ಕೆಲವರು ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ನಾವು ಬಡವರಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಪಂಚಾಯಿತಿನಲ್ಲಿ ಖಾತೆ ಆಗಿಲ್ಲ, ಇನ್ನು ಕೆಲವರು ಬಡವರು ಮನೆ ಕಟ್ಕೊಂಡಿದ್ದೀವಿ, ನಿವೇಶನ ಕೊಟ್ಟಿಲ್ಲ, ಹಕ್ಕುಪತ್ರ ಕೊಟ್ಟಿಲ್ಲ. ಇನ್ನು ಕೆಲವರು ಮನೆಗಳಾಗೋಗಿ 30 ವರ್ಷ ಆಗಿದೆ, ಕೆರೆ ಅಂತ ಹೇಳಿ ದಾಖಲೆ ಕೊಟ್ಟಿಲ್ಲ ನಮಗೆ. ಕೆಲವರು ಕೋರ್ಟ್ ನ್ಯಾಯಾಲಯದಲ್ಲಿ ಆದೇಶ ಇದ್ರೂ ಕೂಡ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ. ಕೆಲವರು ಕರೆಂಟ್ ವಿಚಾರವಾಗಿ, ವಿದ್ಯುತ್ ವಿಚಾರವಾಗಿ ಕಂಬ ಬದಲಾವಣೆ ಮಾಡಿಕೊಡಿ. ಇನ್ನು ಕೆಲವರು ನಾವು ರೈತರಿದ್ದೀವಿ, ದುಡ್ಡು ಕಟ್ಟಿದ್ದೀವಿ, 5 ವರ್ಷ ಆಯಿತು, ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿಲ್ಲ, ದಯವಿಟ್ಟು ಟ್ರಾನ್ಸ್ಫಾರ್ಮರ್ ಹಾಕ್ಕೊಡಿ. ಇನ್ನು ಕೆಲವರು ನಾವು ಸರ್ಕಾರಕ್ಕೆ ಮನೆಗೆ ಹಣ ಪಾವತಿ ಮಾಡಿದ್ದೀವಿ, ರೇಟ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಿಸ್ಕೊಡಿ. ಕೆಲವರು ರಸ್ತೆಗಳು, ಸಂಪರ್ಕ ವ್ಯವಸ್ಥೆ ಬಹಳ ತೀರಾ ಹದಗೆಟ್ಟಿದೆ, ದಯವಿಟ್ಟು ಏನಾದರೂ ಮಾಡಿ ರಸ್ತೆಗಳನ್ನು ಮಾಡಿಸ್ಕೊಡಿ. ಹೀಗೆ 10 ಹಲವು ಸಮಸ್ಯೆಗಳನ್ನು ಇವತ್ತು ನಮ್ಮ ಮುಂದೆ ಒತ್ತು ತಂದಿದ್ದೀವಿ. ಬಹಳ ಪ್ರಮುಖವಾದಂತಹ ಉದ್ದೇಶ ನಾವು ಭಾಷಣ ಮಾಡಿ ಹೋಗ್ಲಿಕ್ಕೆ ಬಂದಂಥದ್ದಲ್ಲ. ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿ ಇದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂತಹ ಜನಸ್ನೇಹಿ ಆಡಳಿತವನ್ನು ಕೊಡಬೇಕು, ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಶಾಸಕರು ಇಲ್ಲಿ ಬಂದು ತಮ್ಮ ಅಹವಾಲುಗಳನ್ನು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ನಾನಾದರೂ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಇವತ್ತು ಏನು ಅಹವಾಲುಗಳನ್ನು ಕೊಟ್ಟಿದ್ದಾರೆ ನಾನು ಕೂಡ ಪಟ್ಟಿ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ, ಶಾಸಕರು ಕೂಡ ಕಳಿಸ್ಕೊಡ್ತಾರೆ. ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ಒಂದು ನ್ಯಾಯಸಮ್ಮತವಾದಂಥ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೇನು ಕಾನೂನಿನ ಚೌಕಟ್ಟಿನ ಒಳಗಡೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ, ಅದೆಲ್ಲವನ್ನು ಕೂಡ ಆದಷ್ಟು ಬೇಗ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಇಂತಿಂಥದ್ದು ನಮ್ಮ ಕೈಲಿ ಆಗಿಲ್ಲ, ನೀವು ಜಿಲ್ಲಾ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ನೀವು ಇದನ್ನು ಸರಿಪಡಿಸಬೇಕು ಅಂತೇಳಿ
ನಮಗೆ ವರದಿಯನ್ನು ತಂದುಕೊಟ್ರೆ ಖಂಡಿತ ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಮತ್ತು ಶಾಸಕರು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಇದ್ರ ಜೊತೆಗೆ ಕೆಲವರು ನಮಗೆ ಪೆನ್ಷನ್ ದುಡ್ಡು ಬಂದಿಲ್ಲ ಅಂತ ಕೆಲವು ವಯಸ್ಸಾದಂತಹ ಹಿರಿಯ ನಾಗರಿಕರು ಬಂದಿದ್ದಾರೆ. ನಾನು ತಹಶೀಲ್ದಾರ್ ತಹಶೀಲ್ದಾರು ಕೋಡ್ ಆಫ್ ಕಂಡಕ್ಟ್ ಇದೆ, ಅವರು ಚುನಾವಣಾಧಿಕಾರಿಯಾಗಿರೋದು ಬರಬಾರದು ಅಂತ ಹೇಳಿ ಅವ್ರು ಬಂದಿಲ್ಲ. ಬರುವಂತ ಅಧಿಕಾರಿಗಳು ಬಂದಿದ್ದಾರೆ. ತಕ್ಷಣ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ನಾನು ಗ್ರಾಮ ಸಭೆಗಳನ್ನ ಮಾಡ್ತೇನೆ ಅಲ್ಲೇ ಒಂದು ಪ್ರತ್ಯೇಕವಾದಂತಹ ಕೌಂಟರ್ನ ನೀವು ಸರಿಪಡಿಸಿ ಯಾರ್ಯಾರಿಗೆ ಪೆನ್ಷನ್ ಹಣ ಬರ್ತಾ ಇಲ್ಲ, ನಿಂತೋಗಿದೆ, ಮತ್ತು ಯಾರಿಗೆ 800 ರೂಪಾಯಿಂದ 1200 ರೂಪಾಯಿ ಮಾಡಿಕೊಡ್ಬೇಕು ಅದನ್ನ ಸ್ಥಳದಲ್ಲೇ ಅಪ್ಗ್ರೇಡ್ ಮಾಡುವಂತ ಕೆಲಸ, ಆದೇಶ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು. ಸುಮ್ಮನೆ ಬಂದು ನನ್ನ ಹತ್ರ ಇಲ್ಲಿ ಬಂದು ಹಿಂದೆ ಕೂತ್ಕೊಂಡು ನಾವೇನೋ ಹೇಳಿದ್ದನ್ನ ಬರ್ಕೊಳ್ಳುವಂಥದ್ದಲ್ಲ. ಇವತ್ತು ಯಾವ ರೀತಿ ಇಲ್ಲಿ ಅಂಗನವಾಡಿ KDPO ಕಚೇರಿಯಿಂದ ಆಹಾರಕ್ಕೂ ಆಗ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಅದರಲ್ಲಿ ಕೆಲವರಿಗೆ ಹಣ ಬಂದಿಲ್ಲ. ನಮ್ಮ KDPO ಇಲ್ಲೇ ಇದ್ದಾರೆ ಅಂತ ಕಾಣಿಸ್ತದೆ. ಮೇಡಮ್, ನೀವು ವರದಿ ಕೊಟ್ಟಿದ್ದೀರಿ 1840 ಜನ ಅಲ್ಲೇ ಕೂತ್ಕೊಳ್ಳಿ 1840 ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಗೃಹಲಕ್ಷ್ಮಿ ಬರ್ತಾ ಇರೋದು 1840 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ನನಗೆ ಟೋಪಿ ಆಗ್ತಾ ಇದ್ದೀರೋ, ಶಿವಣ್ಣನ ಟೋಪಿ ಆಗ್ತಾ ಇದ್ದೀರೋ, ನಮ್ಮ ಸರ್ಕಾರದ ಟೋಪಿ ಆಗ್ತಾ ಇದ್ದೀರೋ ನಮ್ಗೆ ಅರ್ಥ ಆಗಿಲ್ಲ. ಇಲ್ಲಿ ಬಂದಿರೋರು ಈಗ ನಿಮ್ಮ ಹತ್ರನೇ ಒಂದು 30-40 ಜನ ಅರ್ಜಿ ಎತ್ಕೊಂಡು ಬಂದಿದ್ದಾರೆ. ಅವ್ರು ಯಾವ ಊರಿಂದ ಬಂದರು, ನೀವೆಲ್ರಿಗೂ ಹಣ ಕೊಟ್ಟ ಮೇಲೆ ಹೆಂಗ್ ಬಂದ್ರು ಅವರು ನಿಮಗೆ ದಾಖಲಾತಿಗಳನ್ನ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ, ಮಾಹಿತಿಯನ್ನ ಕೊಡುವಂಥ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸ್ತೇನೆ. ನಿಮ್ಮ ಶಾಸಕರು ಗಮನಿಸ್ತೇ ಇರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಗಮನಿಸ್ತೇನೆ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ಅರ್ಜಿ ಕೊಟ್ಟಿರೋರಲ್ಲ ಇದೇ ಪಂಚಾಯಿತಿಯವರು, ಬೇರೆ ಪಂಚಾಯಿತಿಯವರಲ್ಲ. ಯಾರು ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಬಂದು ನಿಮಗೆ ಅರ್ಜಿ ಸುಮಾರು 30-40 ಜನ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಇದೇ ಪಂಚಾಯಿತಿಯವರಾಗಿರೋದ್ರಿಂದ ನಿಮ್ಮ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಏನು ನಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಾವತಿ ಆಗಬೇಕು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸೊ ಏನು ತಪ್ಪಾಗಿದೆ ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಆಹಾರ ಇಲಾಖೆಯ ಜೊತೆ ಸ್ವಲ್ಪ ಕೋಆರ್ಡಿನೇಷನ್ ಮಾಡಿಕೊಳ್ಳಿ. ತಹಶೀಲ್ದಾರ್ ಕಚೇರಿಯಿಂದ ಆಧಾರ್ ಕೆಲವು ವ್ಯತ್ಯಾಸಗಳಿದೆ. ತಹಶೀಲ್ದಾರ್ ಕಚೇರಿಯವರು ಆಧಾರ್ ವ್ಯತ್ಯಾಸ ಇದೆ, ಕೆಲವು ಹೆಸರುಗಳಲ್ಲೂ ಬದಲಾಗಿದೆ. ಆ ಕರೆಕ್ಷನ್ಸಿಂದ ಅವರಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಅದನ್ನು ಕೂಡ ಕರೆಕ್ಷನ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಏನು ಗ್ರಾಮ ಸಭೆಗಳು ಜನಸಂಪರ್ಕ ಸಭೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಅದನ್ನು ಕೂಡ ರೆಕ್ಟಿಫೈ ಮಾಡ್ತಕ್ಕಂಥ ಆಧಾರು ಇದನ್ನು ಮಾಡ್ತಕ್ಕಂಥದ್ದನ್ನು ತಾವು ಮಾಡಬೇಕು ಅಂತ ಹೇಳಿ ನಾನಾದರೂ ಹೇಳ್ತಾ ಬಹಳ ಸುದೀರ್ಘವಾಗಿ ಚಿಂತನೆಯನ್ನು ಮಾಡಿ 5 ಗ್ಯಾರಂಟಿಗಳನ್ನು ಈ ರಾಜ್ಯದಲ್ಲಿ ಬಡವರಿಗೆ ಕೊಟ್ಟಿದ್ದಾರೆ. ಬಡವರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರಿಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ರಾಜಕೀಯ ಮಾಡ್ತಕ್ಕಂಥ ಉದ್ದೇಶದಿಂದ ಯಾವುದೇ ಒಂದು ಪಕ್ಷ ಅಥವಾ ಒಂದು ಜಾತಿಯನ್ನ ಆಧಾರವಾಗಿ ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಇವತ್ತು ಏನು ಪ್ರತಿಯೊಬ್ಬರು ಕೂಡ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಆ ಕಷ್ಟದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು, ನಮ್ಮ ಹಂತದಲ್ಲಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿ ಇವತ್ತು ಹೆಣ್ಣುಮಕ್ಕಳು ಇಡೀ ರಾಜ್ಯದಲ್ಲಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ಯಾವುದೇ ರಾಜ್ಯದಲ್ಲಿ ಇಲ್ಲ. ಪಕ್ಕದ ತಮಿಳುನಾಡಿನಲ್ಲಿದೆ. ಆ ತಮಿಳುನಾಡಿನಲ್ಲಿ ಆ ಜಿಲ್ಲೆನಲ್ಲಿ ಮಾತ್ರ ಅವರು ಓಡಾಡಬೇಕು. ಆ ಜಿಲ್ಲೆ ವ್ಯಾಪ್ತಿನಲ್ಲಿ ಮಾತ್ರ ಅವರು ಓಡಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇಡೀ ರಾಜ್ಯದಲ್ಲಿ KSRTC ಮತ್ತು BMTCನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಈ ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಪ್ರತಿನಿತ್ಯ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಂದ್ರೆ ಫ್ರೀ ಬಸ್ಸು ಅದಕ್ಕೆ ಓಡಾಡ್ತಾವ್ರೆ ಅಂತಲ್ಲ. ಸರ್ಕಾರ ಅದಕ್ಕೋಸ್ಕರ ನಿಮ್ಮ ಹೆಸರಿನಲ್ಲಿ ಪ್ರತಿ ತಿಂಗಳು ಸುಮಾರು 260 ಕೋಟಿಯಿಂದ 300 ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡ್ತಾ ಇದೆ. ಪ್ರತಿ ವರ್ಷಕ್ಕೆ ಸುಮಾರು 3,500ರಿಂದ 4,000 ಕೋಟಿ ರೂಪಾಯಿ ಹಣವನ್ನ ನಿಮಗೋಸ್ಕರ ಹೆಣ್ಣುಮಕ್ಕಳ ಏನು ಬಸ್ಗೆ ಚಾರ್ಜ್ ಏನಿದೆ ಅದನ್ನ ಕಟ್ಟುವಂತ ಪ್ರಯತ್ನ ನಡೀತಾ ಇದೆ.
ಹೊಸ ಬಸ್ಗಳು ಖರೀದಿ ಆಗಿರಲಿಲ್ಲ. ಇವತ್ತು ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ 6,000 ಬಸ್ಗಳನ್ನ ಖರೀದಿ ಮಾಡಿ ಸುಮಾರು 6,000 ಡ್ರೈವರ್ ಕಂಡಕ್ಟರ್ಗಳನ್ನು ಕೂಡ ನಾವು ಕೆಲಸಕ್ಕೆ ತಗೋತಾ ಇದ್ದೀವಿ, ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಮಹಿಳೆಯರು ರಾಜ್ಯದ ಸುತ್ತ ಓಡಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಅಭಿವೃದ್ಧಿಯ ಪಥದಲ್ಲಿ ಹೊಸ ಬಸ್ಗಳ ಖರೀದಿಯನ್ನ ಮಾಡ್ತಾ ಇದ್ದೀವಿ, ಇನ್ನೊಂದ್ ಕಡೆ ಉದ್ಯೋಗ, ಯುವಕರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಹೊಸ ನೇಮಕಾತಿಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರದ ಉದ್ದೇಶ. ಆ ಒಂದು ಕೆಲಸ ಇವತ್ತು ನಮ್ಮ ಹಂತದಲ್ಲಿ ಆಗ್ತಾ ಇದೆ. ಇವತ್ತು ವಿದ್ಯುತ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 1.5 ಲಕ್ಷ ಮನೆಗಳಿರ್ಬೇಕು ಅಂತ ಕಾಣಿಸ್ತದೆ. 1,20,000 ಜನಕ್ಕೆ ನಾವು ಮನೆ ಕುಟುಂಬಗಳು 15,000 ಕುಟುಂಬಗಳನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕುಟುಂಬಗಳು ಕೂಡ ಕರೆಂಟ್ ಅನ್ನ ಉಚಿತವಾಗಿ ಅಪಾರ್ಟ್ಮೆಂಟ್ ಅಲ್ಲಿರೋರು ಇಸ್ಕೊತಾ ಇದ್ದಾರೆ, ಪೊಲೀಸ್ ಇಲಾಖೆಯವರು ಇಸ್ಕೊತಾ ಇದ್ದಾರೆ, ನಮ್ಮ PDO ಫ್ರೀ ಇರಬೇಕು ಅಂತ ಕಾಣಿಸ್ತದೆ. AC ಗೀಸಿ ಇದ್ರೆ ಕಾಸು ಕಟ್ಟಬೇಕು. AC ಹಾಕಿದ್ಯಾ ಇಲ್ವಾ? ಫ್ರಿಡ್ಜು ಕಟ್ಟಿ ಹೇಳು ಕರೆಂಟ್ ಬಿಲ್ 200 ರೂಪಾಯಿ ಕಟ್ತಾರೆ. 200 ರೂಪಾಯಿ ಕಟ್ಟಿದ್ರೆ ಫ್ರೀ. ನೀವು ನನಗೆ ಸುಳ್ಳು ಹೇಳ್ತೀಯಲ್ಲ ಹೆಂಗೆ? ಏನು ಚೇರ್ಮನ್ ಅವನು ಹೆಂಗೆ ಸುಳ್ಳು ಹೇಳ್ತಾನೆ? DK ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ, ಆನೇಕಲ್ ತಾಲೂಕಿನ 288 ಹಳ್ಳಿಗಳು ನಿಮ್ಮ ನರೇಗಾ ಪಂಚಾಯತಿನೂ ಸೇರಿದಂಗೆ ಎಲ್ಲ ಹಳ್ಳಿಗಳಿಗೂ ಸುಮಾರು 759 ಕೋಟಿ ರೂಪಾಯಿ ಹಣದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಕಾವೇರಿ ನೀರನ್ನ ಕೊಡುವಂತ ಕೆಲಸ ಕಾಂಗ್ರೆಸ್ ನೇತೃತ್ವದ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಮಲಿಂಗ ರೆಡ್ಡಿ ಅವರು, ನಾನು, ಶಿವಣ್ಣವರು ಸೇರಿ ಮಾಡ್ತಾ ಇದ್ದೀವಿ. ಈ ಕೆಲಸ ಕೇವಲ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯನೇ ಹೊರತು ಬೇರೆಯವರಿಂದ ಸಾಧ್ಯ ಇಲ್ಲ. ಯಾರೇ ವಿರೋಧ ಮಾಡಲಿ, ಬೆಂಗಳೂರವ್ರು ವಿರೋಧ ಮಾಡಲಿ, ಬಿಜೆಪಿಯವರು ವಿರೋಧ ಮಾಡಲಿ, ಮಾಡ್ತೀವಿ ಅಂತ ಹೇಳಿದಿವಿ, ಮಾಡಿ ನೀರನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಮೆಟ್ರೋ ಯೋಜನೆಯನ್ನ ಸರ್ಜಾಪುರಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಮನವಿ ಮಾಡಿದ್ವಿ, ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹತ್ತಿ ಬೆಲೆಗೆ ಮಾಡಬೇಕು ಅಂತ ಕೇಳಿದ್ವಿ, ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆನೆಕಲ್ಲಿಗೆ ಮಾಡಬೇಕು ಅಂತ ಹೇಳಿ ಕೇಳಿದ್ದೇವೆ, ಒಪ್ಪಿಗೆಯನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಒಪ್ಪಿಗೆಯನ್ನ ಕೊಟ್ಟು DPR ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಯಾವ್ದ್ರಿಂದ ಸಾಧ್ಯ ಆಯಿತು ಅಂದ್ರೆ, ನೀವು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತಂದಿದ್ರಿಂದ, ಸನ್ಮಾನ್ಯ ಶಿವಣ್ಣವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರಿಂದ ಇವತ್ತು ನಿಮ್ಮೂರಿಗೆ ಮೆಟ್ರೋ ವಿಸ್ತರಣೆ ಹೆಚ್ಚುವರಿಯಾಗಿ ವಿಸ್ತರಣೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ VVMPಯ ಏನು ತೇಜಸ್ವಿ ಸೂರ್ಯ ಅವರೆಲ್ಲ ಒಂದು ಹೇಳಿಕೆ ಕೊಟ್ಟಿದ್ರು, ಬೆಂಗಳೂರಿಗೆ ಮೆಟ್ರೋ ಕೊಡ್ಲಿಲ್ಲ ಸರಿಯಾಗಿ, ಬೇರೆ ಹಳ್ಳಿಗಳ ಕಡೆಗೆ ಯಾಕೆ ಅಂತ ಹೇಳಿ. ನಾವು ಮನುಷ್ಯರೇ, ನಿಮ್ ಕಾಲದಲ್ಲಿ ಮಾಡಕ್ಕಾಗಲಿಲ್ಲ, ನಮ್ಮ ಕಾಲದಲ್ಲಿ ನಾವು ಮಾಡ್ತೀವಿ. ನಿಮ್ ಹೋರಾಟ ಏನಾರ ಇತ್ತು ಅಂತ ನೀವೇನ್ ಬೇಕೋ ಅಲ್ಲೋಗಿ ಹೋರಾಟ ಮಾಡ್ಕೊಳ್ಳಿ, ನಮ್ಗೇನು ತಕರಾರಿಲ್ಲ. ನಾವು ಮಾಡುವಂತ ಕೆಲಸಕ್ಕೆ ನಿಮ್ಮಿಂದ ಅಡ್ಡಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು, ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ. ಬೆಂಗಳೂರಿನ ಸುತ್ತ ಇರತಕ್ಕಂತ ಎಲ್ಲ ಪಟ್ಟಣಗಳಿಗೂ ಕೂಡ ಮೆಟ್ರೋ ಮತ್ತು ಕಾವೇರಿ ನೀರನ್ನು ವಿಸ್ತರಣೆ ಮಾಡತಕ್ಕಂತ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ಆ ಕೆಲಸ ಮಾಡೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ಕೆಲವರು ಏನು ರಸ್ತೆಗಳ ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡಿದಿರಿ, ಆ ರಸ್ತೆಗಳ ವಿಚಾರದಲ್ಲೂ ಕೂಡ ಹೆಚ್ಚಿನ ಗಮನವನ್ನ ಈಗಾಗಲೇ ನಮ್ಮ ಸರ್ಕಾರ ಹರಿಸ್ತಾ ಇದೆ. ಹಂತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ತಾವು ಏನು ಈ ಒಂದು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರಮಾಡ್ಕೊಂಡಿದ್ದೀರಿ, ನಿಮ್ಮ ಅಹವಾಲುಗಳನ್ನು ಹೇಳಿದ್ದೀರಿ ಮತ್ತು 1 ಲಕ್ಷ ಮನೆಗೆ ಸಂಬಂಧಪಟ್ಟಂತೆ ತಾವೇನು 50,000 ರೂಪಾಯಿ ಹಣವನ್ನು ಪಾವತಿ ಮಾಡಿದ್ದೀರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ವಸತಿ ಸಚಿವರ ಹತ್ರ ಇಬ್ಬರತ್ರನೂ ಕೂಡ ಈ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ನಿರ್ಣಯವನ್ನ, ಒಂದು ಪಾಸಿಟಿವ್ ಆಗಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಿಮ್ಮ ಮಾತನ್ನು ಮುಗಿಸ್ತೇನೆ. ಸಂತೋಷ.
ಮಾನ್ಯ ಸಂಸದರಲ್ಲಿ ನಮ್ಮದೊಂದು ಮನವಿ ಸಾಹೇಬ್ರೆ, ಇದೇ ವಿಚಾರವಾಗಿ ನಾವು ಸುಮಾರು ಒಂದು 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ವಿಚಾರ ನಮ್ಮ ಗಮನಕ್ಕೆ ತರೋದಕ್ಕೆ ನಾನು ಏನು ಬಯಸ್ತಾ ಇದ್ದೀನಿ ಅಂದರೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗಲೂ ಮತ್ತೆ ವಸತಿ ಸಚಿವ ಅಂಬರೀಶ್ ಸಾಹೇಬ್ರಿದ್ದಾಗಲೂ ನಾವು ಇದಕ್ಕೆ ಮನವಿ ಕೊಟ್ಟು ಹೋರಾಟಗಳು ಮಾಡಿದ್ದೀವಿ. ಕೆರೆಯ ಅಸ್ತಿತ್ವವನ್ನ ಕಳ್ಕೊಂಡಿರ್ತಕ್ಕಂಥ ಜಾಗವನ್ನ ಬೇರೆ ಬಲ್ಲಾಟದಿಂದ ಕಬಳಿಸುವಂತ ಒಂದು ಸಂಚಲನ ಮಾಡಿದಾಗ ಸತತವಾಗಿ 30 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಸೊ ಈ ವಿಚಾರವಾಗಿ ನಾವು ಹೋರಾಟಗಳನ್ನ ಮಾಡಿಕೊಂಡು ಅಲ್ಲಿ ಕಟ್ಟಿರ್ತಕ್ಕಂಥ ಬಡವರಿಗೆ ಹೋರಾಟ ಮಾಡಿ ಉಳಿಸುವಂತ ಡೆಮೊಲೇಷನ್ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಡೆಮೊಲೇಷನ್ ಆದೇಶ ಮಾಡಿಸ್ತಾರೆ. ಆಗ ಹೋರಾಟದಿಂದ ತಡೆ ಮಾಡಿ ಅದನ್ನ ಬಡವರಿಗಾಗಿ ಉಳಿಸಲಿಕ್ಕೆ ಸತತವಾಗಿ ಹೋರಾಟಗಳು ಮಾಡ್ಕೊ ಬರ್ತಾ ಇದ್ವಿ. ನೀವು ದಯಮಾಡಿ ಈ ಬಡವರಿಗೆ ಉಳಿಸುವಂತ ಒಂದು ಕೆಲಸವನ್ನ ನೀವು ಮಾಡಲೇಬೇಕಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಕಾಪಿ ಮಾಡಿ ಪ್ರೆಸೆಂಟ್ ಮಾಡಿ ಈ ಅಶೋಕ್ ಬಿಲ್ ರೆಡಿ ಅಂತ ಟೋಟಲ್ 20 ಅಡಿ 23 ಅದನ್ನು 11 ಎಕರೆ ಇವ್ರು ಮಾಡ್ತಿದ್ರು ಮತ್ತು ಕೋರ್ಟಲ್ಲಿ ಇವ್ರು ಸೇರಲ್ಲ, ಇದು ಸರ್ಕಾರಿ ಕರಾವಳಿ ಅಂತ 20 ಅಡಿಗೆ ಕೊಟ್ಟರೆ ಈಗ ಇವರು ಸುಪ್ರೀಂ ಕೋರ್ಟ್ ಹೋಗಿ ಬರೀ 11 ಎಕರೆ ಅದು ಕೆರೆ ಅಲ್ಲ. ಕೆರೆ ಅಂತ ಹೇಳಿಲ್ಲ ಅಂದರೆ ಇವತ್ತಿಗೆ ಯಾರು ಬಂದಿಲ್ಲ ಕೆರೆ ಅಂತ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೇಳಲ್ಲ. ತಹಸೀಲ್ದಾರ್ ಇಲ್ಲ ಕೆರೆ ಸರ್ಕಾರಿ ಕರ ಶಾಸಕರು ಕೂಡ ನಮಗೆ ರೋಡೆಲ್ಲ ಹಾಕ್ಸ್ಕೊಟ್ಟಿದ್ದೀವಿ. ಅಲ್ಲ ನಮ್ಮ ನಮ್ಮ ಆನೇಕಲ್ ತಾಲೂಕಿನ ದೇವಮೂಲೆ ಭಾಗ ಅಂತಲೇ ಹೆಸರುವಾಸಿಯಾಗಿರುವಂಥ ಮುಗಳೂರು ಗ್ರಾಮದಲ್ಲಿ ನೆಲೆಸಿರುವ ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮವಾಗಿ ಪೂಜೆ ಸಲ್ಲಿಸಿ ಮಾನ್ಯ ನಮ್ಮ 8 ಕ್ಷೇತ್ರಗಳು ಮತ್ತು ಇವತ್ತಿನ ದಿನದಲ್ಲಿ ರಾಜ್ಯದ ಅಭಿವೃದ್ಧಿ ಹರಿಕಾರರು ಅಂತೇಳಿ ಏನು ಹೆಸರು ಪಡೆದಿದ್ದಾರೆ ಮಾನ್ಯ ಸಂಸದರಾದಂಥ DK ಸುರೇಶ್ ಅಣ್ಣನವರು ಮತ್ತು ಆನೇಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದಂಥ ಮಾನ್ಯ ಶ್ರೀ 3ನೇ ಬಾರಿಗೆ ಆಯ್ಕೆಯಾಗಿರುವಂಥ ನಮ್ಮ ಶಿವಣ್ಣನವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಮಾಡಿ ಅದರ ಜೊತೆಗೆ ಈ ಭಾಗದ ಜನಗಳ ಕಷ್ಟ ಸುಖಗಳನ್ನೆಲ್ಲ ವಿಚಾರ ತಿಳ್ಕೊಂಡು ಅವರಿಗೆ ಆ ಸ್ಥಳದಲ್ಲಿ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಸರ್ಕಾರದಿಂದ ಜನಸಂಪರ್ಕ ಸಭೆ ಅಂತೇಳಿ ಏನು
ಆದೇಶ ಮಾಡಿದ್ದಾರೆ. ಅದರಂತೆ ಇವತ್ತು ಯಶಸ್ವಿಯಾಗಿ ನಮ್ಮ ಮುಗಳೂರಲ್ಲಿ ನಡೆದಿದೆ. ಎರಡನೇದಾಗಿ ಅದೇ ರೀತಿಯಾಗಿ ನೆರಗಾ ಗ್ರಾಮ ಪಂಚಾಯಿತಿಯಲ್ಲಾಗಿದೆ ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಅವರ ಕಷ್ಟ ಸುಖಗಳನ್ನು ಮಾನ್ಯ ಶಾಸಕರು ಮಾನ್ಯ ಸಂಸದರಲ್ಲಿ ಹೇಳ್ಕೊಂಡಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಮಾನ್ಯ ಸಂಸದರು ಶಾಸಕರು ಆ ಸ್ಥಳದಲ್ಲಿ ಅವರಿಗೆ ಪರಿಹಾರನ ದೊರಕಿಸಿಕೊಟ್ಟಿರ್ತಾರೆ. ಕೆಲವೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವುದಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಂಥ ಡಿ ಕೆ ಸುರೇಶ್ ಅಣ್ಣರು ಮತ್ತು ನಮ್ಮ ತಾಲೂಕಿನ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆದಂಥ ಬಿ ಶಿವಣ್ಣರು ಈ ಸಭೆಯನ್ನು ಆಗಮಿಸಿ ಏನಿವತ್ತು ಈ ನಮ್ಮ ನೆರಗೆ ಪಂಚಾಯಿತಿಯಲ್ಲಿ ಇವತ್ತು 12 ಹಳ್ಳಿಗಳಿದ್ದು ಜನರ ಕಷ್ಟಗಳನ್ನು ಕೇಳೋಕ್ಕೆ ಇವತ್ತು ಇಬ್ಬರೂ ಸಹ ಆಗಮಿಸಿದರು. ಹಾಗೆ ನಮ್ಮ ಪಂಚಾಯಿತಿಯ ನಮ್ಮ ಸಹೋದರಿಯಾದಂಥ ವೇದ ಕೇಶವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಒಳಗೊಂಡಂತೆ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಜನರ ಅಹವಾಲುಗಳನ್ನು ಕೇಳಿ ಅವರ ಕಷ್ಟ ಸುಖಗಳಿಗೆ ನಮ್ಮ ಎಂ ಪಿಯವರು ಮತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಅವ್ರು ಇಷ್ಟೊತ್ತು ಟೈಮ್ ಕೊಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಒಂದು 1/2 ಅವರ್ ಇದ್ದು 1 ಅವರ್ ಇದ್ದು ಹೋಗ್ತಾರೆ ಅಂದ್ಕೊಂಡಿದ್ವಿ. ಬಟ್ ಇಷ್ಟೊತ್ತು ಅವಳು ಬಹಳ ಚೆನ್ನಾಗಿ ಜನಗಳಲ್ಲಿ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವ್ರು ನಡೆಸ್ಕೊಟ್ರು. ಅದಕ್ಕೆ ಜನಗಳು ಸಹ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಜನಗಳು ಸಹ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಇದರಲ್ಲಿ ಯಶಸ್ವಿಯಾಗಿ ನಮಗೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟಿರೋದಕ್ಕೆ ತುಂಬ ಹೃದಯಗಳ ಧನ್ಯವಾದಗಳನ್ನು ಹೇಳ್ತೀನಿ. ಈ ದಿನ ನೆರಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ವೇದ ಕೇಶವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಏನು ಜನಸಂಪರ್ಕ ಸಭೆ ನಡೆದಿದೆ. ಈ ಒಂದು ಘನ ಅಧ್ಯಕ್ಷತೆಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಸಂಸದರಾದಂತಹ ಡಿ ಕೆ ಸುರೇಶ್ ಅಣ್ಣವರು ಹಾಗೂ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣರವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ವೇದ ಕೇಶವಮೂರ್ತಿಯವರು, ಉಪಾಧ್ಯಕ್ಷರಾದಂತಹ ಶ್ರೀನಿವಾಸರವರು, ಅದೇ ರೀತಿ ನಮ್ಮ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಮಂಜುನಾಥ್ರವರು ಹಾಗೂ ಸರ್ಜಾಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ನವೀನ್ ಕುಮಾರ್ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಏನು ಈ ಕಾರ್ಯಕ್ರಮ ಒಂದು ಆಕಸ್ಮಿಕವಾಗಿ ಪ್ರಾರಂಭವಾಗಿದೆ. ನಿನ್ನೆ ತಾನೇ ಫಿಕ್ಸ್ ಆಗಿರೋದು. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಹಳ ಶ್ರಮಪಟ್ಟು 11 ಹಳ್ಳಿಗಳಲ್ಲಿ ಒಂದು ಜನಗಳಿಗೆ ಒಂದು ಮನವರಿಕೆ ಮಾಡಿ ನೀವು ಗ್ರಾಮ ಸಭೆಗೆ ಬರಲೇಬೇಕು ಅಂತ ಎಲ್ಲರನ್ನೂ ಮನವರಿಕೆ ಮಾಡಿ ಸುಮಾರು 500-600 ಜನಗಳನ್ನು ಇಲ್ಲಿ ಜನಸಂಪರ್ಕ ಸಭೆಯಲ್ಲಿ ಸೇರಿಸಿ ಏನು ಗ್ರಾಮದ ಸದಸ್ಯರ ಕುಂದುಕೊರತೆಗಳು, ಒಂದು ಪೆನ್ಷನ್ ಇರ್ಬೋದು, ಏನು ಸರ್ಕಾರದ ವತಿಯಿಂದ ಸಿಗುವಂತಹ 5 ಗ್ಯಾರಂಟಿಗಳ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವ ನಮ್ಮ ಡಿ ಕೆ ಸುರೇಶ್ ಸಾಹೇಬರು, ಅದೇ ರೀತಿ ಶಿವಣ್ಣ ಸಾಹೇಬರು ಎಲ್ಲರೂ ಒಂದು ಆಕ್ಷನ್ ತಗೊಂಡಿದ್ದಾರೆ. ಎಲ್ಲ ರೀತಿಯಿಂದಲೂ ಈಗ ಗುಂಜೂರಿನಿಂದ ಮುಗಳೂರು ಗ್ರಾಮದವರೆಗೂ ಏನು ಈ ರಸ್ತೆಗೆ 5 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ನೆರಗೆ ಗ್ರಾಮದಿಂದ ಜಂತಗೊಂಡಳ್ಳಿ ಮುಖ್ಯ ರಸ್ತೆವರೆಗೂ ಡಾಂಬರೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಒಂದು ಕುಂದುಕೊರತೆಗಳನ್ನು ನೀಗಿಸ್ಕೊಡ್ತೀವಿ ನಿಮಗೆ ಅಂತ ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ಮತ್ತು 759 ಕೋಟಿ ವೆಚ್ಚದಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪ್ರತಿ ಮನೆಗೂ ಕಾವೇರಿ ನೀರನ್ನು ಕೊಡ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರ ವತಿಯಿಂದ ಶಾಸಕರು ಮತ್ತು ಸಂಸದರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.